ಹಸಿ ಬಟಾಣಿನ ಉಪಯೋಗಿಸಿ ಬೆಳಗಿನ ತಿಂಡಿ ಅಥವಾ ಲಂಚ್ ಬಾಕ್ಸ್ಗೆ ತುಂಬನೇ ಸಿಂಪಲ್ ಆಗಿರೋ ಬಟಾಣಿ ಬಾತ್ನ ಮಾಡೋಕ್ಕೆ ಫಸ್ಟು ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಸೋಂಪು, ಚಕ್ಕೆ, ಲವಂಗನ ಹಾಕಿ ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಕುಕ್ಕರ್ಗೆ ಎಣ್ಣೆ, ತುಪ್ಪ, ಹೋಲ್ ಸ್ಪೈಸಸ್, ಪಲಾವ್ ಎಲೆ, ಗೋಡಂಬಿ ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪನ್ನ ಹಾಕಿ ಈರುಳ್ಳಿ ಬಾಡಿದ ಮೇಲೆ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿರೋ ಮಸಾಲೆ ಹಾಕಿ ಫ್ರೈ ಮಾಡಿ ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನೀರು ಹಾಕಿ ನೀರು ಕುದಿ ಬಂದಮೇಲೆ ಪುದೀನ ಸೊಪ್ಪು, ತೊಳೆದು ನೆನೆಸಿರೋ ಅಕ್ಕಿನ ಹಾಕಿ ಬೇಯಿಸಿದ್ರೆ ತುಂಬಾ ರುಚಿಯಾದ ಬಟಾಣಿ ಬಾತ್ ರೆಡಿ ಆಗುತ್ತೆ. ಸಮಯ ಕಡಿಮೆ ಇದ್ದಾಗ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಕುಕ್ಕರಲ್ಲಿ ಈ ರೀತಿ ತುಂಬಾ ಬೇಗ ಮಾಡ್ಕೋಬೋದು. ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿ ಆಗೋ ಟೊಮೆಟೊ ಗಾರ್ಲಿಕ್ ಗೊಜ್ಜಿದು. ಇದನ್ನ ಒಂದು 10ರಿಂದ 15 ದಿನಗಳ ಕಾಲ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೋಬಹುದು. ದೋಸೆ, ಚಪಾತಿ, ಪೂರಿ ಯಾವ್ದ್ರ ಜೊತೆನಾದ್ರು ತಿನ್ಬಹುದು. ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತಿನ್ನಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡಕ್ಕೆ ಬಾಣ್ಲಿಗೆ ಎಣ್ಣೆ, ಸಾಸಿವೆ, ಹಿಂಗು, ಜೀರಿಗೆ ಪುಡಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಬಾಡಿದ್ಮೇಲೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಸಾಫ್ಟ್ ಆದ್ಮೇಲೆ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಬೇಳೆ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆ ರಸ ಹಾಕಿ ಹುಳಿ ಖಾರ ಎಲ್ಲ ಚೆನ್ನಾಗಿ ಕುದ ನಂತರ ಲಾಸ್ಟ್ ಅಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಈ ತರ ಎಣ್ಣೆ ತೇಲ್ ಬರೋ ತನಕ ಇದನ್ನ ಕುದಿಸಿದ್ರೆ ಟೊಮೆಟೊ ಗಾರ್ಲಿಕ್ ಗೊಜ್ಜು ತಯಾರಾಗುತ್ತೆ. ಟೊಮೆಟೊ ಬಾತ್ ಎಲ್ಲರ ಮನೇಲೂ ಮಾಡ್ತೀವಿ, ಆದ್ರೆ ಪರ್ಫೆಕ್ಟ್ ಕಲರ್ ಅಂಡ್ ಟೊಮೆಟೊ ಫ್ಲೇವರ್ ಬರಕ್ಕೆ ಈ ರೀತಿ ಟ್ರೈ ಮಾಡಿ. ನಾನು ಮಸಾಲೆ ಏನು ರುಬ್ದೆ ಹಾಗೆ ಮಾಡಿದೀನಿ. ನೀವ್ ಬೇಕಿದ್ರೆ ಇದಕ್ಕೆ ನೀವ್ ಮಾಡೋ ಟೊಮೆಟೊ ಬಾತ್ ಮಸಾಲೆನ ರುಬ್ಬಿ ಹಾಕೋಬಹುದು. ಫಸ್ಟ್ ನೀರಿಗೆ ಟೊಮೆಟೊನ ಸ್ಲಿಟ್ ಮಾಡಿ ಹಾಕಿ ಫ್ಲೇವರ್ಗೆ ಬೆಳ್ಳುಳ್ಳಿ, ಕಲರ್ಗೆ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿ ಟೊಮೆಟೊ ಸಾಫ್ಟ್ ಆಗಿ ಈಸಿಯಾಗಿ ಸಿಪ್ಪೆ ಬಿಡೋ ತನಕ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಪೂರ್ತಿ ಆರದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡು ಕುಕ್ಕರ್ಗೆ ಎಣ್ಣೆ, ಹೋಲ್ ಸ್ಪೈಸಸ್, ಪಲಾವ್ ಎಲೆ, ಸೋಂಪು ಹಾಕಿ ಇದಕ್ಕೆ ಹೆಚ್ಚಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಈರುಳ್ಳಿ ಬಾಡದ್ಮೇಲೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಸಾಫ್ಟ್ ಆದ್ಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಅವಾಗ್ಲೇ ರುಬ್ಬಿರೋ ಟೊಮ್ಯಾಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಈ ಟೊಮ್ಯಾಟೊ ಪ್ಯೂರಿ ಒಳ್ಳೆ ಕಲರ್ ಮತ್ತೆ ಫ್ಲೇವರ್ ಕೊಡುತ್ತೆ ಬಾತ್ಗೆ. ಖಾರ ಕುದ್ಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಅಕ್ಕಿ 2ರಷ್ಟು ನೀರ್ ಹಾಕಿ ನೀರೆಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ತೊಳೆದಿರೋ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಇಂದ ಪ್ರೆಷರ್ ಕುಕ್ ಮಾಡಿದ್ರೆ ತುಂಬಾನೇ ಫ್ಲೇವರ್ಫುಲ್ ಆಗಿರೋ ಟೊಮ್ಯಾಟೊ ಬಾತ್ ತಯಾರಾಗುತ್ತೆ. ಆರೋಗ್ಯಕರವಾದ ಅಷ್ಟೇ ರುಚಿಕರವಾದ ನುಗ್ಗೆ ಸೊಪ್ಪಿನ ಚಪಾತಿ ಇದು. ನಾರ್ಮಲ್ ಆಗಿ ಚಪಾತಿನ ಮಾಡ್ತಾನೆ ಇರ್ತೀವಿ. ಮನೇಲಿ ಏನಾದ್ರು ನುಗ್ಗೆ ಸೊಪ್ಪಿದ್ರೆ ಈ ತರ ನುಗ್ಗೆ ಸೊಪ್ಪಿನ ಚಪಾತಿನ ಟ್ರೈ ಮಾಡಿ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಫಸ್ಟ್ ನುಗ್ಗೆ ಸೊಪ್ಪನ್ನ ಬಿಡಿಸಿ ತೊಳೆದು ಕ್ಲೀನ್ ಮಾಡಿರೋ ನುಗ್ಗೆ ಸೊಪ್ಪನ್ನ ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತೆ ನೀರ್ ಹಾಕಿ ಈ ತರ ರುಬ್ಬಿಟ್ಕೊಂಡು ಮಿಕ್ಸಿಂಗ್ ಪ್ಲೇಟ್ಗೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಡ್ರೈ ಆಗಿದನ್ನ ಮಿಕ್ಸ್ ಮಾಡ್ಕೊಂಡು ನಂತರ ರುಬ್ಬಿರೋ ನುಗ್ಗೆ ಸೊಪ್ಪನ್ನ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಚಪಾತಿ ಹಿಟ್ಟನ್ನ ಹದವಾಗಿ ಕಲಸಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಅಂತ ಇಟ್ಟು ನಂತರ ಮತ್ತೊಮ್ಮೆ ಚೆನ್ನಾಗಿ ನಾದಿ ಮೀಡಿಯಂ ಸೈಜ್ ಉಂಡೆಗಳನ್ನಾಗಿ ತಗೊಂಡು ಗೋಧಿ ಹಿಟ್ಟಲ್ಲಿ 2 ಸೈಡು ಅದ್ದಿ ಸ್ವಲ್ಪ ಲಟ್ಸಿ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ಇನ್ನೊಂದ್ ಸ್ವಲ್ಪ ಹಿಟ್ಟಾಕಿ ಮಾಮೂಲಿ ಚಪಾತಿ ಲಟ್ಸೋ ತರ ಆದಷ್ಟು ರೌಂಡ್ ಆಗಿದೆಲ್ಲ ಲಟ್ಸಿ ಕಾದಿರೋ ಹೆಂಚ್ ಮೇಲೆ ಹಾಕಿ 2 ಸೈಡ್ ಇದನ್ನ ಬೇಯಿಸಿದ್ರೆ ಆರೋಗ್ಯಕರವಾದ ಅಷ್ಟೇ ರುಚಿಕರವಾದ ನುಗ್ಗೆ ಸೊಪ್ಪಿನ ಚಪಾತಿ ತಯಾರಾಗುತ್ತೆ. ರಾಗಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಉಚ್ಚೆಳ್ಳು ಚಟ್ನಿ. ಈ ಉಚ್ಚೆಳ್ಳು ಇಮ್ಯುನಿಟಿನ ಬೂಸ್ಟ್ ಮಾಡಿ ಲಂಗ್ ಅಂಡ್ ಹಾರ್ಟ್ ಹೆಲ್ತ್ ನ ಸಪೋರ್ಟ್ ಮಾಡು ತುಂಬಾನೇ ಒಳ್ಳೆ ಪ್ರೋಟೀನ್ ರಿಚ್ ಆಯಿಲ್ ಸೀಡ್ ಇದು. ಇದರಿಂದ ಚಟ್ನಿ ಮಾಡಕ್ಕೆ ಉಚ್ಚೆಳ್ನ ಒಳ್ಳೆ ಘಮ ಬಂದು ಚಟಪಟ ಅನ್ನೋ ತನಕ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಹುರಿದು ಇದಕ್ಕೆ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿನ ಹಾಕಿ ಡ್ರೈ ರೋಸ್ಟ್ ಮಾಡಿ ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಹುರಿಗಡ್ಲೆ, ಹಸಿ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರ್ ಹಾಕಿ ರುಬ್ಬಿದ್ರೆ ತುಂಬಾನೇ ರುಚಿಯಾದ ಅಷ್ಟೇ ಆರೋಗ್ಯಕರವಾದ ಉಚ್ಚೆಳ್ಳು ಚಟ್ನಿ ತಯಾರಾಗತ್ತೆ. ಈ ಸೀಸನ್ಗೆ ಒನ್ ಆಫ್ ದ ಬೆಸ್ಟ್ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಇದು. ಶೀತ, ಕೆಮ್ಮು, ನೆಗಡಿ ಆದಾಗ ಮಕ್ಳ ಲಂಚ್ ಬಾಕ್ಸ್ ಇದನ್ನ ಹಾಕ್ಬೋದು. ಗಂಟ್ಲಿಗೆ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಅಂತೂ ಪಕ್ಕಾ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಫಸ್ಟ್ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸನ್ನ ಒಳ್ಳೆ ಘಮ ಬರೋ ತನಕ ಹುರಿದಿರೋ ಜೀರಿಗೆ ಮೆಣಸನ್ನ ಆದಷ್ಟು ಪುಡಿ ಮಾಡ್ಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಹಾಕಿ ಎಲ್ಲಾನು ಈ ತರ ಜಜ್ಜಿಟ್ಕೊಂಡು ಒಂದ್ ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡಿದೀನಿ. ನಂತರ ಪಾತ್ರೆಗೆ ಎಣ್ಣೆ, ಕಡಲೆಕಾಯಿ ಬೀಜನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆನ ಹಾಕಿ ಫ್ರೈ ಮಾಡಿ ಇದಕ್ಕೆ ಜಜ್ಜಿರೋ ಮೆಣಸು, ಜೀರಿಗೆನ ಹಾಕಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಂಡು ನಂತರ ಹೆಚ್ಚಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಬಾಡಿದ್ಮೇಲೆ ಹುಣಸೆ ರಸನ ಹಾಕಿ 1-2 ನಿಮಿಷ ಎಲ್ಲ ಹೊಂದೋ ತನಕ ಇದನ್ನ ಫ್ರೈ ಮಾಡಿ ಈ ತರ ಗೊಜ್ಜು ಮಾಡಿ ಇಟ್ಕೊಂಡು ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನ, ಫ್ರೈ ಮಾಡಿರೋ ಕಡಲೆಕಾಯಿ ಬೀಜ ಮತ್ತೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ತಯಾರಾಗತ್ತೆ.
ದೋಸೆ ಅಷ್ಟೇ ಮೃದುವಾಗಿ ಪೂರಿಯಂತೆ ಉಬ್ಬಿ ಬರೋ ಉಕ್ಕರಿಸಿದ ರಾಗಿ ರೊಟ್ಟಿ ಇದು. ತುಂಬಾನೇ ಚೆನ್ನಾಗಿ ಉಬ್ಬಿ ಮೃದುವಾಗಿ ಪದರವಾಗಿ ಬರುತ್ತೆ. ರಾಗಿ ರೊಟ್ಟಿನ ಉಚ್ಚಲ್ ಚಟ್ನಿ ಜೊತೆ ತಿನ್ನಕ್ಕೊಂದು ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಇದನ್ ಮಾಡಕ್ಕೆ ಬಾಣ್ಲಿಗೆ 2 ಲೋಟ ನೀರು, ಸ್ವಲ್ಪ ಉಪ್ಪು, 1 ಸ್ಪೂನ್ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ನೀರೆಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ 2 ಲೋಟ ರಾಗಿ ಹಿಟ್ಟು ಹಾಕಿ ಬೇಗ 1 ಗಂಟಲದ ಹಾಗೆ ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲ ಒಂದ್ ಪ್ಲೇಟ್ಗೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲಾನು ಹೊಂದಿಸ್ಕೊಂಡು ಆದಷ್ಟು ಇದನ್ನ ಚೆನ್ನಾಗಿ ನಾದಿ ಈ ತರ ಮೀಡಿಯಂ ಸೈಜ್ ಉಂಡೆಗಳನ್ನಾಗಿ ತಗೊಂಡು ಇದನ್ನ ರಾಗಿ ಹಿಟ್ಟಲ್ಲಿ 2 ಸೈಡು ಅದ್ದಿ ಇನ್ನೊಂದ್ ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡು ಸ್ವಲ್ಪ ಮೃದುವಾಗೇನೆ ಇದನ್ನ ಲಟ್ಟಿಸ್ಕೋಬೇಕು. ತುಂಬಾ ಪ್ರೆಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಒಂದೇ ಸಲ ಈ ತರ ಮಾಡಿ ಕೂಡ ಇಟ್ಕೋಬಹುದು. ರೌಂಡ್ ಆಗಿ ಲಟ್ಸಕ್ ಕಷ್ಟ ಅನ್ನೋರು ಈ ತರ ಮುಚ್ಚಳದ ಸಹಾಯದಿಂದ ಕೂಡ ಮಾಡ್ಕೋಬಹುದು. ಇದನ್ನ ಕಾದಿರೋ ಹೆಂಚ್ ಮೇಲೆ ಹಾಕಿ ಒದ್ದೆ ಬಟ್ಟೆಯಲ್ಲಿ ಲೈಟ್ ಆಗಿ ಪ್ರೆಸ್ ಮಾಡ್ತಾ ಉಬ್ಬಿ ಬರೋ ತನಕ ಬೇಯಿಸಿದ್ರೆ ಸೂಪರ್ ಸಾಫ್ಟ್ ಉಕ್ಕರಿಸಿದ ರಾಗಿ ರೊಟ್ಟಿ ತಯಾರಾಗುತ್ತೆ. ಫಟಾಫಟ್ ಅಂತ ಆಗೋ ಬಾತ್ ಅಂದ್ರೆ ಅದು ವಾಂಗಿಬಾತ್. ಒಂದೊಂದ್ಸಲಿ ಅಂತೂ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬಿಡ್ಸಕ್ ಬೇಜಾರಾಗತ್ತೆ. ಅವಾಗ ಈ ತರ ಬಾತ್ನ ಟ್ರೈ ಮಾಡಿ. ಇದಕ್ಕೆ ಒಣ ಕೊಬ್ಬರಿ ತುರಿ ಮತ್ತೆ ಪುದೀನ ಸೊಪ್ಪಂತೂ ಆಡೆಡ್ ಫ್ಲೇವರ್ ಕೊಡುತ್ತೆ. ಇದನ್ನ ಹಾಕೋದಂತೂ ಮಿಸ್ ಮಾಡ್ಲೇಬೇಡಿ. ಇದನ್ ಮಾಡಕ್ಕೆ ಕುಕ್ಕರ್ಗೆ ಎಣ್ಣೆ, ಮರಾಠ ಮೊಗ್ಗು, ಏಲಕ್ಕಿ, ಸೋಂಪು, ಪಲಾವ್ ಎಲೆನ ಹಾಕಿ ಫ್ರೈ ಮಾಡಿ ಇದಕ್ಕೆ ಹೆಚ್ಚಿರೋ ಬದನೆಕಾಯಿನ ಹಾಕಿ ಬದನೆಕಾಯಿನ 1 ನಿಮಿಷ ಎಣ್ಣೆಲೆ ಫ್ರೈ ಮಾಡ್ಕೊಂಡು ಹೆಚ್ಚಿರೋ ಟೊಮ್ಯಾಟೊ, ಬಟಾಣಿ, ಪುದೀನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಇದಕ್ಕೆ ವಾಂಗಿಬಾತ್ ಪುಡಿ, ಒಣ ಕೊಬ್ಬರಿ ತುರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ 2ರಷ್ಟು ನೀರ್ ಹಾಕಿ ನೀರೆಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ತೊಳ್ದಿರೋ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಇದಕ್ಕೆ ನಿಂಬೆ ರಸ ಹಾಕಿ 2 ವಿಷಲ್ಸ್ ಇದನ್ನ ಪ್ರೆಷರ್ ಕುಕ್ ಮಾಡ್ಕೊಂಡ್ರೆ ಸಕ್ಕತ್ತಾಗಿರೋ ವಾಂಗಿಬಾತ್ ತಯಾರಾಗುತ್ತೆ. ಇದನ್ನ ಚಟ್ನಿ ಅಥವಾ ರಾಯ್ತಾ ಜೊತೆ ಸರ್ವ್ ಮಾಡಿ.